ॐ नारसिंहाय विद्महे वज्रनकाय धीमहि तन्नो नृसिंह प्रचोदयात्। श्रीलक्ष्मी नारसिंहाय नमः। ನಮಸ್ಕಾರ ಮತ್ತು ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನೋಡಪ್ಪ, ಈಗ ಸೀಸನ್ ಬರ್ತಾ ಇದೆ, ಬಟ್ಟೆ ಬಿಸ್ನೆಸ್ ಸೀಸನ್ ಬರ್ತಾ ಇದೆ. ಸೀಸನ್ ಈಗ ನೀವು ಶುರು ಮಾಡಿದೀರಾ ಅಂತಂದ್ರೆ ಕಂಟಿನ್ಯೂಷನ್ ದೀಪಾವಳಿವರೆಗೆ ನಿಮ್ಗೆ ಖಂಡಿತ ನಾನ್ ಸ್ಟಾಪ್ ಬಿಸ್ನೆಸ್ ಎಂಬುದು ಇರುತ್ತೆ. ಸೊ ನಾನು ಹೇಳೋದು ಏನು ಅಂತಂದ್ರೆ ಈ 4 ತಿಂಗಳು ಸುಮ್ಮನೆ ನೀವು ಮನೆಯಲ್ಲಿ ಕುಂತ್ಕೊಂಬೋ ಅದಕ್ಕನ್ನ ಬಟ್ಟೆ ಬಿಸ್ನೆಸ್ ಶುರು ಮಾಡ್ರಿ. ಸುಮ್ಮನೆ ಯಾವಾಗ್ಲೂ ಕೂಡ ಕುಂತ್ಕೋಬಾರ್ದು. ಸುಮ್ಮನೆ ಕುಂತ್ಕೊಂಡಿದ್ರೆ ಏನಾಗತ್ತೆ ಅಂತಂದ್ರೆ ದಿಮಾಗ್ ಖರಾಬ್ ಆಗತ್ತೆ, ಮೈಂಡ್ ಖರಾಬ್ ಆಗತ್ತೆ, ಮನಸ್ಸು ಖರಾಬ್ ಆಗತ್ತೆ. ಅದಕ್ಕಾಗಿ ಸೊ ಯಾವುದೇ ಒಂದು ಕೆಲಸ ಮಾಡ್ತಾನೇ ಇರಬೇಕು. ದಿವಸ ದೊಡ್ಡೋರು ಅದಕ್ಕೆ ಹೇಳಿದ್ದಾರೆ, 8 ಗಂಟೆ ಮಕ್ಕೋ, 8 ಗಂಟೆ ಕೆಲಸ ಮಾಡು. 8 ಗಂಟೆದಲ್ಲಿ 2 ಗಂಟೆ ಎಂಟರ್ಟೈನ್ಮೆಂಟ್, 2 ಗಂಟೆ ಫ್ಯಾಮಿಲಿ, 2 ಗಂಟೆ ಸೊಸೈಟಿ, 2 ಗಂಟೆ ಇನ್ನೊಂದು ವಿಷಯ. ಆದ್ರೆ ಅವ್ರು ಹೇಳಿರೋದು ಮಾತ್ರ 8 ಗಂಟೆ ಖಂಡಿತ ನಾವು ಕೆಲಸ ಮಾಡಲೇಬೇಕು. ಯಾವುದೇ ಒಂದು ಕೆಲಸ ಮಾಡಲೇಬೇಕು. ಯಾಕೆ ಅಂತಂದ್ರೆ ದುಡಿಮೆಗೋಸ್ಕರ ಅಂತ ಅಲ್ಲಾಗ್ಲಿ, ಮನಸ್ಸಿನ ಸ್ವಚ್ಛವಾಗಿ ನೀಡ್ಕೋಬೇಕು ಅಂತಂದ್ರೆ ನಾವು ಯಾವುದೋ ಒಂದು ಕೆಲಸ ಮಾಡಬೇಕು. ಮತ್ತೆ ಅದು ಯಾವುದೋ ಒಂದು ಕೆಲಸ ಮಾಡೋದಕ್ಕಿಂತ ಕೆಲಸ ಪ್ಲಸ್ ಪ್ರಾಫಿಟ್, ಕೆಲಸ ಪ್ಲಸ್ ಮಾರ್ಜಿನ್ ಕೊಡೋದು ಏನು ಅಂತಂದ್ರೆ ನಮ್ಗೆ ಬಟ್ಟೆ ಬಿಸ್ನೆಸ್. ಆರಾಮಾಗಿ ಮನೆಯಲ್ಲಿ ಕುಂತ್ಕೊಂಡು ನೀವು ಬಿಸ್ನೆಸ್ ಮಾಡಬಹುದು. ಮನೆಯಲ್ಲಿ ಒಂದು ಸಣ್ಣ ರೂಮ್ ದಲ್ಲಿ ಆಗ್ಲಿ, ಇಲ್ಲಂತಂದ್ರೆ ಮನೆಯಲ್ಲಿ ನಿಮ್ಗೆ ಒಂದು ಬೀರು ಇದ್ರೆ ಸಾಕು. ಸೊ ಬಟ್ಟೆ ತರ್ಸ್ಕೊಂಡು ಬಟ್ಟೆ ಬಿಸ್ನೆಸ್ ನೀವು ಆರಾಮಾಗಿ ಮಾಡಬಹುದು. ಸೊ ಆ ಬಟ್ಟೆ ನಿಮ್ಗೆ ಚಿಕ್ಕಪೇಟೆಕ್ಕಿಂತ, ಶ್ರೀರಾಮ್ಪುರಕ್ಕಿಂತ, ಹುಬ್ಳಿ, ಧಾರವಾಡ, ಮೈಸೂರಿಗಿಂತ ಕಮ್ಮಿ ರೇಟಲ್ಲಿ ಸಿಗಂತ ಜಾಗ ಸೂರತ್. ಮತ್ತೆ ಆ ಸೂರತ್ ನಗರದಲ್ಲಿ ನಾನು ಕುಂತಿದ್ದೀನಿ. ಇಲ್ಲಿ ನಿಮ್ಗೆ ಯಾಕೆ ಭಯ? ಆರಾಮಾಗಿ ನಮ್ಮ ವಿಡಿಯೋ ನೋಡಿ ಒಂದು 5,000 ರೂಪಾಯಿ ಬಂಡವಾಳದಿಂದ ನೀವು ಬಿಸ್ನೆಸ್ ಶುರು ಮಾಡಿ. ನಮ್ಮ ಚಾನಲ್ ನಿಮ್ಗೆ ಖಂಡಿತ ಸಪೋರ್ಟ್ ನೀಡುತ್ತೆ. ಸೊ ಮತ್ತೆ ಈ ವಿಡಿಯೋ ನೋಡಿದ ನಂತರ ನೀವು ಒಂದು ಕಾಮೆಂಟ್ ನೀಡಿ. ಇನ್ಮೇಲೆ ಯಾರು ಕೂಡ ಖಾಲಿ ಕುಂತ್ಕೋಬಾರ್ದು. ಯಾವುದೋ ಒಂದು ಕೆಲಸ ಮಾಡಲೇಬೇಕು. ಈಗ ಸ್ಟೂಡೆಂಟ್ಸ್ ಇದಾರೆ, ಓದ್ಕೊಂತ ಇದಾರೆ, ಯಜಮಾನ್ರು ಇದಾರೆ, ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಮತ್ತೆ ಹೆಣ್ಮಕ್ಳು ನೀವ್ಯಾಕಮ್ಮ ಹೌಸ್ ವೈಫ್ ಅಂತ ಬಿರುದು ಬೇಕು ನಿಮ್ಗೆ? ಹೌಸ್ ವೈಫ್ ಅಂತ ಯಾಕೆ ನಿಮ್ಗೆ ಪ್ರಶಸ್ತಿ ಬೇಕು? ನೀವು ಕೂಡ ಯಾವ್ದೋ ಒಂದು ಕೆಲಸ ಮಾಡಬಹುದು ಮನೆಯಲ್ಲಿ ಆರಾಮಾಗಿ ಕುಂತ್ಕೊಂಡು. ಈಗೇನು ಸೋಷಿಯಲ್ ಮೀಡಿಯಾ ಬಂದಿದೆ, ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ. ಸೊ ಸೂರತ್ದಿಂದ ಬಟ್ಟೆ ತರಿಸ್ಕೊಳ್ಳಿ, ಫೋಟೋ ಕಿಚ್ಚಿ ನಿಮ್ಮ ವಾಟ್ಸಪ್ ಸ್ಟಾಟಸ್ ದಲ್ಲಿ ಹಾಕೋರಿ, ಇಲ್ಲಾಂತಂದ್ರೆ ನಿಮ್ ಫೇಸ್ಬುಕ್ ದಲ್ಲಿ ಹಾಕೋರಿ, ಇಲ್ಲಾಂತಂದ್ರೆ ನಿಮ್ ಇನ್ಸ್ಟಾಗ್ರಾಮ್ ದಲ್ಲಿ ಹಾಕೊಳ್ಳಿ. ಇವತ್ತು ಏನು ನಾವು ಹೊರಗಡೆ ಹೋಗಿ ಸೇಲ್ ಮಾಡಬೇಕು ಅಂತ ಏನಿಲ್ಲ. ಇವತ್ತು ನಾವು ಹೊರಗಡೆದಿಂದಾನೇ ನಾವು ಮನೆಗೆ ಎಲ್ಲ ಸಾಮಾನು ತರ್ಸ್ಕೊಂತ ಇದೀವಿ. ತರಕಾರಿ ಜಪ್ಟೋದಿಂದ, ನಾಸ್ತಾ ಜೊಮೊಟೋದಿಂದ, ರೈಲ್ವೆ ಟಿಕೆಟ್ ಈ ಅಪ್ಲಿಕೇಶನ್ ದಿಂದ ಎಲ್ಲ ಆನ್ಲೈನ್ ದುನಿಯಾದಲ್ಲಿ ಕುಂತ್ಕೊಂಡು ಇದ್ದು. ಮತ್ತೆ ನೀವ್ಯಾಕೆ ಆನ್ಲೈನ್ ದಲ್ಲಿ ಸೇಲ್ ಮಾಡಬಾರ್ದು? ಆನ್ಲೈನ್ ದಲ್ಲಿ ನೀವಾದ್ರೆ ಮಾರಾಟ ಮಾಡ್ತಾ ಇದ್ದೀರಲ್ಲ, ತಗಂತ ಇದ್ದೀರಲ್ಲ, ಮತ್ತೆ ನೀವ್ಯಾಕೆ ಆನ್ಲೈನ್ ದಲ್ಲಿ ಸೇಲ್ ಮಾಡಬಾರ್ದು? ಸೊ ಒಂದ್ಸರಿ ಯೋಚನೆ ಮಾಡಿ. ಪ್ರತಿಯೊಬ್ಬರು ಕೂಡ ಯಾವ್ದೋ ಒಂದು ಕೆಲಸ ಆದ್ರೆ ಖಂಡಿತ ಮಾಡಬೇಕು. ಸೊ ಆ ಕೆಲಸ ಪ್ಲಸ್ ಪ್ರಾಫಿಟ್ ಕೊಡುವಂತಹ ಡಬಲ್ ಇರುವಂತಹ ಐಡಿಯಾ ಯಾವುದು ಅಂತಂದ್ರೆ ಬಟ್ಟೆ ಬಿಸ್ನೆಸ್. ಮತ್ತೆ ಬಟ್ಟೆ ಬಿಸ್ನೆಸ್ ನೀವೆಲ್ಲರೂ ಶುರು ಮಾಡ್ತೀರಾ ಅಂತ ಆಶೆ ಪಡ್ತಾ ಇದ್ದೀನಿ. ಸೊ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಮೇಲೆ ಆಲ್ ಅನ್ನು ಕ್ಲಿಕ್ ಮಾಡಿ. ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ.